ಇನ್ನು ಮೆಟ್ರೋ ವಿಷಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ, ನೀವೊಂದು ಶ್ವೇತಪತ್ರ ಹೊರಡಿಸಿ. ನೀವು ಹೇಳ್ತೀರಿ ಕೇಂದ್ರ ಮೆಟ್ರೋ ದರ ಏರಿಕೆ ಮಾಡ್ತಾ ಇದೆ, ಇನ್ನೊಂದು ಕಡೆ ಹೇಳ್ತೀರಿ ಕೇಂದ್ರದ ಬರೀ 20% ಮಾತ್ರ, 80% ನಮ್ಮದು ಅಂತ ಹೇಳ್ತೀರಿ. ಲಾಭದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟು, ಕೇಂದ್ರಕ್ಕೆ ಎಷ್ಟು, ರಾಜ್ಯಕ್ಕೆ ಎಷ್ಟು? ಶ್ವೇತಪತ್ರ ಹೊರಡಿಸಿ. ಮತ್ತೆ ಬರೀ ಹೊರಗಡೆ ಹೇಳಿಕೆ ಕೊಡ್ತೀರಿ. ನೀವ್ಯಾಕೆ ಪತ್ರ ಬರೀತಾ ಇಲ್ಲ? ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಮಾಡಬಾರ್ದು, ಒಂದು ಪತ್ರ ಬರೀರಿ ರಾಜ್ಯದ ಮುಖ್ಯಮಂತ್ರಿಯಾಗಿ. ಅದನ್ನೇ ತಾನೇ ಆರ್ ಅಶೋಕ್ ಅವ್ರು ಕೇಳಿದ್ದು. ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಮಾಡಬಾರ್ದು ಅಂತ ಪತ್ರ ಬರೀರಿ ಅಂತ ಹೇಳಿರಿ. ಯಾಕೆ ಪತ್ರ ಬರೀತಾ ಇಲ್ಲ ನೀವು? ಪತ್ರ ಬರೀರಿ. ಮತ್ತೆ ಇದುವರೆಗೂ ಎಷ್ಟು ವಿನಿಯೋಗ ಆಗಿದೆ, ಎಷ್ಟು ಸಾಲ ಇದೆ, ಇದರ ಹಣದಲ್ಲಿ ರಾಜ್ಯಕ್ಕೆಷ್ಟು, ಕೇಂದ್ರಕ್ಕೆಷ್ಟು, ಸಾಲ ತೀರಿಸೋದಕ್ಕೆ ಎಷ್ಟು ಹೋಗುತ್ತೆ, ಇದರ ಸಮಗ್ರ ವಿವರವಾಗಿರ್ತಕ್ಕಂಥ ಒಂದು ಶ್ವೇತಪತ್ರ ಹೊರಡಿಸಿ ಅಂತ ನಾನು ಆಗ್ರಹಿಸ್ತೇನೆ. ಇನ್ನು 2003ರಲ್ಲಿ ಇದ್ದಬದ್ದವ್ರನ್ನೆಲ್ಲ ಮಂತ್ರಿ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಆಡಳಿತ ಸುಧಾರಣೆಯ ಅಂಗವಾಗಿಯೇ 15% ಶಾಸಕರನ್ನು ಮೀರಬಾರ್ದು ಅಂತ ಸಂವಿಧಾನ ತಿದ್ದುಪಡಿ ಮಾಡ್ತು. ಅಂದರೆ 15%ಕ್ಕೆ 15 ತಾನೆ, 15% ಮೀರಬಾರ್ದು ಅಂಥೇಳಿ. ಈಗ ಏನು ಮಾಡಿದ್ದಾರೆ? 150ಕ್ಕೂ ಹೆಚ್ಚು ನಿಗಮ ಮಂಡಳಿಗಳಿಗೆ ಸಂಪುಟ ದರ್ಜೆಯ ಸ್ಥಾನಮಾನ. ಅಂದರೆ ಆ ಒಂದು ಸದುದ್ದೇಶದಿಂದ ತಂದಿರತಕ್ಕಂಥ ನಿಯಮವನ್ನು ದುರ್ಬಲಗೊಳಿಸಿ ಇದ್ದವರಿಗೆಲ್ಲ ಸಚಿವ ಸಂಪುಟದ ಸ್ಥಾನಮಾನ ಕೊಟ್ಟು ವ್ಯವಸ್ಥೆಯನ್ನೇ ದುರ್ಬಲಗೊಳಿಸುವ ಒಂದು ಕೆಟ್ಟ ಪರಂಪರೆ ಹಿಂಬಾಗಿಲ ಮೂಲಕ ಅಥವಾ ಅಲ್ಲಿ ಚಾಪೆ ಕೆಳಗೆ ನುಸಿದ್ರೆ ಕಾನೂನು, ಇವರು ರಂಗೋಲೆ ಕೆಳಗೆ ನುಸಿತಕ್ಕಂಥ ಒಂದು ಕೆಟ್ಟ ರಾಜಕಾರಣವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಒಂದು ಕಾಲದಲ್ಲಿ 80-90 ಜನ ಮಂತ್ರಿಗಳಾಗಿರ್ತಿದ್ರು ಅನ್ನೋದನ್ನು ತಪ್ಪಿಸ್ಬೇಕು ಅಂತಲೇ ಆಡಳಿತ ಸುಧಾರಣೆಯ ಅಂಗವಾಗಿ 15% ಮೀರಬಾರ್ದು ಶಾಸಕರಲ್ಲಿ ಅಂತ ಹೇಳಿ ತಂದಿದ್ದು ನಿಯಮ. ನೀವು ಮಾಡಿರೋದೇನೀಗ? ನಾನು ನಿನ್ನೆ ಚಿಕ್ಕಮಗಳೂರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ. ರೋಗಿಗಳಿಗೆ ಹೊರಗಡೆ ಚೀಟಿ ಬರೆದು ಕೊಡ್ತಾ ಇದ್ರು ಔಷಧಿಗೆ. ನಾನು ಡಿಸ್ಟ್ರಿಕ್ಟ್ ಸರ್ಜನ್ಗೆ ಕೇಳಿದೆ, ಯಾಕೆ ಔಷಧಿ ಚೀಟಿ ಬರೆದು ಕೊಡ್ತಾ ಇದ್ದೀರಿ ಅಂತ. ಸರ್, ಮೆಡಿಸಿನ್ ಸಪ್ಲೈ ಇಲ್ಲ ಸರ್ ಅಂತ ಹೇಳಿದ್ರು. ಈ ಸರ್ಕಾರಕ್ಕೆ ಬಡವರಿಗೆ ಸರಬರಾಜು ಮಾಡುವ ಸರ್ಕಾರಿ ಬಡವರು ಚಿಕಿತ್ಸೆ ಪಡಿತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ಮೆಡಿಸಿನ್ ಸಪ್ಲೈ ಮಾಡುವ ಯೋಗ್ಯತೆ ಇಲ್ಲ. ಅಂದರೆ ಖಜಾನೆ ಖಾಲಿ ಆಗಿದೆಯಾ? ಖಜಾನೆ ಖಾಲಿ ಆಗದೇ ಇದ್ದರೆ ನೀವು ಮೆಡಿಸಿನ್ ಸಪ್ಲೈಗೆ ಆದ್ಯತೆ ಕೊಡಬೇಕಿತ್ತಲ್ಲ. ಯಾಕೆ ಔಷಧಿ ಸರಬರಾಜು ಮಾಡ್ತಾ ಇಲ್ಲ? ಯಾಕೆ ಬಡವರಿಗೆ ಬಡವರು ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ಔಷಧಿ ಚೀಟಿ ಬರೆದು ಕೊಡ್ತೀರಿ? ಯಾಕೆ ಬರೆದು ಕೊಡ್ತಾ ಇದ್ದೀರಿ ಔಷಧಿ ಚೀಟಿನ? ಅಂದರೆ ನಿಮ್ಮ ಆದ್ಯತೆ ಕೆಲವರು ಮೆರೆಯೋದಕ್ಕೆ ಸಂಪುಟ ದರ್ಜೆ ಸ್ಥಾನಮಾನ, ಬಡವನ ಜೀವ ಉಳಿಸೋದಕ್ಕೆ ಅವನು ಖಾಸಗಿ ಔಷಧಾಲಯಗಳಿಗೆ ಚೀಟಿ ಬರೆದು ಕೊಡೋದು. ಯಾವುದು ನಿಮ್ಮ ಆದ್ಯತೆ? ಬಹುಶಃ ಸರ್ಕಾರದ ಆದ್ಯತೆ ಕೆಲವ್ರನ್ನ ಮೆರೆಸೋದು, ತನ್ನ ಕುರ್ಚಿ ಉಳಿಸ್ಕೊಳ್ಳೋದು. ಅದು ಬಿಟ್ಟು ಬಡವ ಬದುಕಬೇಕು ಅನ್ನೋದ್ರ ಬಗ್ಗೆ ಒಂದು ಕಿಂಚಿತ್ತೂ ಕಾಳಜಿ ಇಲ್ಲ. ಕಿಂಚಿತ್ತಾದರೂ ಕಾಳಜಿ ಇದ್ದಿದ್ರೆ ಯಾಕೆ ಬರ್ತಾರೆ ರೀ ಸರ್ಕಾರಿ ಆಸ್ಪತ್ರೆಗೆ ಬಡವರು? ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಬರ್ತಾರೆ. ನೀವು ಔಷಧಿ ಚೀಟಿ ಕೊಟ್ಟು ಕಳ್ಸೋದಾದರೆ ಅಲ್ಲಿಗೆ ಯಾಕೆ ಬರ್ತಾರೆ ಸರ್ಕಾರಿ ಆಸ್ಪತ್ರೆಗೆ? ಸರ್ಕಾರಿ ಆಸ್ಪತ್ರೆ ನಡೆಸೋ ಯೋಗ್ಯತೆ ನಮಗಿಲ್ಲ ಅಂತ ಬೋರ್ಡ್ ಹಾಕಿ. ದಾನ ಧರ್ಮದಲ್ಲಿ ಭಿಕ್ಷೆ ಎತ್ತಾದರೂ ಕೂಡ ಸರ್ಕಾರಿ ಆಸ್ಪತ್ರೆ ನಡೆಸ್ತೀವಿ. ಭಿಕ್ಷೆ ಎತ್ತಾದರೂ ದಾನ ಧರ್ಮ ತಗೊಂಡು ಸರ್ಕಾರಿ ಆಸ್ಪತ್ರೆ ನಡೆಸ್ತೀವಿ. ಇಲ್ಲ ಔಷಧಿ ಸರಬರಾಜು ಮಾಡಿ ಅನ್ನೋ ಆಗ್ರಹನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ.